ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರ್ ಇಂಡಿಯಾ ಅಕಾಡೆಮಿ ಒಂದು ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬಾ ತುಂಬಾ ತಿಂಗಳುಗಳಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ತುಂಬಾ ವರ್ಷಗಳಿಂದ ಒಂದು ವೇಟ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಕನಸಿಗೆ ಒಂದು ದಾರಿದೀಪವಾಗಲು ಮತ್ತು ಒಂದು ಬಂದಿರತಕ್ಕಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸುದ್ದಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋಬೇಕಂತ ಬಂದಿದ್ದೀನಿ. ಯಾಕಂದ್ರ ತುಂಬಾ ಜನರು ಕೂಡ ಬಹಳ ಅಂದ್ರೆ ಬಹಳ ಒಂದು ಏನಂತಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರಿ. ಕೆಲವೊಬ್ರು ಉತ್ತಮವಾಗಿರ್ತಕ್ಕಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಕೆಲವೊಬ್ರು ಬ್ಯಾಡ್ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ನಿಮ್ಮೆಲ್ಲರೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತ ಈ ಬ್ಯಾಡು ಮತ್ತೆ ಏನಾದ್ರೂ ತಪ್ಪು ತಡೆಗಳಿದ್ರು ಕೂಡ ಅದೇನು ನನಗೆ ಯಾವ್ದು ಸಮಸ್ಯೆಗಳು ಬೀಳಲ್ಲ. ಬಟ್ ಆದ್ರೂ ಕೂಡ ನನ್ನ ಕೆಲಸ ಏನು, ಸುದ್ದಿಗಳನ್ನು ಕೊಡಬೇಕಾಗಿತ್ತು ಮತ್ತು ಅತ್ಯುತ್ತಮವಾದ ಮಾಹಿತಿಗಳು ಕೊಡೋದ್ರಿಂದ ನಿಮಗೆ ಓದಕ್ ಒಂದು ಪ್ರೇರಣೆ ಆಗಿರ್ತಿತ್ತು ಅಂತ ನಾನು ಭಾವಿಸ್ತಿದ್ದೆ. ಹಾಗಾಗಿ ಇವತ್ತು ಕೂಡ ಒಂದು ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಮಾಹಿತಿ ತೆಗೆದುಕೊಂಡ್ ಬಂದಿದ್ದೀನಿ. ನೀವೆಲ್ಲರೂ ಖುಷಿ ಪಡ್ತೀರ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಏನಂದ್ರೆ ಇದರಿಂದ ನೀವು ಎಚ್ಚೆತ್ಕೊಳ್ತೀರಿ ಕೂಡ ಅನ್ಕೋತೀನಿ. ಹಾಗಾಗಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಅಂದ್ರೆ, ಪ್ರಮುಖವಾಗಿ ಕೆಲವು ಸಿ ಅಂಡ್ ರೂಲ್ ಕೂಡ ಚೇಂಜ್ ಆಗ್ತಕ್ಕಂಥ ವಿಚಾರಗಳನ್ನ ನೋಡ್ತಾ ಇದೀವಿ. ಈಗ ಆಲ್ರೆಡಿ ಕೂಡ ಅದ್ರ ಪ್ರೊಸೆಸ್ ಕೂಡ ನಡೀತಿದೆ. ಏನಿಲ್ಲಿ ಸಿ ಅಂಡ್ ರೂಲ್ ಚೇಂಜ್ ಆಗೈತೆ ಅಂದ್ರೆ, ಮೊದಲಿಗೆ ನಾವು ನೋಡ್ಬೇಕಂದ್ರೆ ನಮ್ಗೆ ಈಗ ಏನದು 0.5 ಇತ್ತು ಇಲ್ಲಿ ನೆಗೆಟಿವ್, ಯಾವುದು ಆಪ್ಷನಲ್ ಪೇಪರ್ಗಳಿಗೆ ಏನಾಗಿತ್ತು ಅಂದ್ರೆ 0.5 ಇತ್ತು. ಇದನ್ನ 0.25 ಇಳಿಸ್ತಿದ್ದಾರೆ ಅಂತೆ. ಹೌದು. ಇನ್ನೊಂದು ಏನಂದ್ರೆ ಈ ಗ್ರೇಸ್ ಅಂಕ ಬರ್ತಕ್ಕಂತ ಏನದು ಪ್ರಶ್ನೆಗಳು ಇರ್ತಾವಲ್ಲ, ಗ್ರೇಸ್ ಮಾರ್ಕ್ಸ್ ಬರ್ತಕ್ಕಂತ ಪ್ರಶ್ನೆಗಳಿಗೆ ಅವುಗಳನ್ನ ಕ್ವಶನ್ಸ್ ಏನ್ಸ್ ಇದೆಯಲ್ಲ ಅವು ಕ್ವಶನ್ಸ್ ಗಳನ್ನ UGC ಅಲ್ಲಿ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ ಇದನ್ನ ಡಿಲೀಟ್ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ಇಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಪ್ರಶ್ನೆ ಬಂದು ಇನ್ನು ಒಂದು 2 ಚೇಂಜಸ್ ಗಳಾಗ್ತಿದಾವಂತ ಒಂದು ವಿಚಾರ ಬಂದಿದೆ. ಹಾಗಾಗಿ ಇವೆರಡು ವಿಚಾರಗಳು ನಿಮ್ಗೇನು ಸಮಸ್ಯೆ ಬರಲ್ಲ. ಎಷ್ಟು ಬಂದರೂ ಕೂಡ ಅದೇನು ಎಲ್ಲರಿಗೂ ಒಂದೇ ಇರುತ್ತೆ, ಯಾರಿಗೂ ಕೂಡ ಲಾಸ್ ಆಗಲ್ಲ. ಮತ್ತೆ ಗ್ರೇಸ್ ಬಂದಾಗ ಎಲ್ರಿಗೂ ಬಂದಿರುತ್ತೆ, ಗ್ರೇಸ್ ಬರದೇ ಇದ್ದಾಗ ಯಾರಿಗೂ ಬರಲ್ಲ. ಮತ್ತೆ ಇನ್ ಕೇಸ್ ಯಾರು ಅಟೆಂಡ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗ್ರೇಸ್ ಬರ್ತಕ್ಕಂಥ ಒಂದು ವಿಚಾರ ಇತ್ತು. ಹಾಗಾಗಿ ಇವೆರಡು ಕೂಡ ಅಳವಡಿಸ್ಕೊಂಡ್ರು ಕೂಡ ಏನ್ ಹೆಚ್ಚಿನ ಒಂದು ಪರಿಣಾಮ ಬೀರಲ್ಲ, ಇದಕ್ಕೆ ನಿಮ್ಗೆ ಸಮಸ್ಯೆ ಇಲ್ಲ. ಇನ್ನ ಪ್ರಮುಖ ಮಾಹಿತಿ ಏನನ್ನೋದು ಇಲ್ಲಿ ಬರುತ್ತೆ ನೋಡ್ರಿ. ನಿನ್ನೆ ಕೂಡ ನಮ್ಮ ಟೀಮ್ನ ಸದಸ್ಯರು ಮತ್ತು ನಾವು ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಆಫೀಸ್ಗೆ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಸಿ ಅಂಡರ್ ಟೆಕ್ನಿಕಲ್ ಟೀಮ್ ಹೋಗಿದೆ. ಅಲ್ಲಿ ಏನಾದ್ರು ಏನು ವ್ಯತ್ಯಾಸಗಳಿದ್ರೆ ಈಗ ಟೆಕ್ನಿಕಲ್ ಟೀಮ್ಗೆ ಹೋಗಿತ್ತದು. ಏನಾದರೂ ವ್ಯತ್ಯಾಸಗಳಿದ್ರೆ ಮತ್ತು ಒಂದು ಎಕ್ಸ್ಪರ್ಟ್ ಟೀಮ್ಗೆ ಹೋಗಿತ್ತದು. ಎಕ್ಸ್ಪರ್ಟ್ ಟೀಮ್ಗೆ ಹೋಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ನೋಡಿದೆ. ಸಿ ಅಂಡರ್ ಅಲ್ಲಿ ಚೇಂಜಸ್ಗಳು ನಡೀತಾ ಇದ್ದಿತ್ತು. ಸೊ ಅಲ್ಲಿಂದ ಒಂದು 10 ಅಥವಾ 15 ದಿನ ಮುಗಿದಾದ್ಮೇಲೆ ವಾಪಸ್ ಬರ್ತದೆ ಡಿಪಾರ್ಟ್ಮೆಂಟ್ಗೆ. ಬಂದು ಡಿಪಾರ್ಟ್ಮೆಂಟ್ ಆದ್ಮೇಲೆ ಅಲ್ಲೇ ಏನಾದರೂ ವ್ಯತ್ಯಾಸಗಳಿದ್ರೆ ಇದನ್ನ ಮಾಡ್ಕೊಂಡು ಅದನ್ನ ಸಿ ಅಂಡರ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ಒಂದು 15 ಡೇಸ್ ಏನೈತೆ ಅಂತಂದ್ರೆ 15 ಡೇಸ್ ಈಗ ಆಲ್ರೆಡಿ ಹೋಗಿದ್ದೀವಿ. ಈಗ ಕಮಿಂಗ್ 15 ಡೇಸ್ ಅಲ್ಲಿ ಎಂದು ಟೈಮಿಂಗ್ ಕೊಡ್ತಾರೆ. ಇದರಲ್ಲಿ ಯಾರು ಅಬ್ಜೆಕ್ಷನ್ ಹಾಕೋರಿದ್ರು ಏನ್ ಮಾಡೋರಿದ್ರು ಕೂಡ ಇಲ್ಲಿ ಟೈಮ್ ಒಂದು 15 ದಿನ ಟೈಮ್ ಕೊಡ್ತಾರೆ. ಇದಾದ್ಮೇಲೆ ನೋಟಿಫಿಕೇಶನ್ ಆಗುತ್ತೆ. ಹೌದು, ನೋಟಿಫಿಕೇಶನ್ ಯಾವಾಗತ್ತೆ ಅಂದ್ರೆ ಒಂದು 20 ರಿಂದ 25 ದಿನ ಟೈಮಿಂಗ್ ಹೇಳಿದ್ದಾರೆ. ಅಂದ್ರೆ ಅಂದಾಜ್ ಅಂದ್ರೆ ನಮ್ಗೀಗ ಜುಲೈ ಐ ಥಿಂಕ್ ಇವತ್ತು ತಾರೀಕು ಎಷ್ಟು ನೋಡಿ, 20 ಅಂದ್ರೆ ಇನ್ನು 25 ದಿನ ಹೆಚ್ಚು ಕಮ್ಮಿ ಅಂದ್ರೆ ಜುಲೈ 3ನೇ ವಾರ ಅಥವಾ 4ನೇ ವಾರ, ಥರ್ಡ್ ಅಥವಾ ಫೋರ್ತ್ ವೀಕ್ ಅಲ್ಲಿ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ. ಜುಲೈ ತಿಂಗಳನ್ನ ಅವಾಗ ಮುಂಚೆ ಹೇಳ್ತಾ ಇದ್ದೀನಿ, ಜೂನ್ ಇಂದ ಜುಲೈ ಒಳಗೆ ನೋಟಿಫಿಕೇಶನ್ ಆಗತ್ತಪ್ಪ, ಚೆನ್ನಾಗಿ ಓದ್ಕೊಡ್ರಿ ಅಂತ ಅವಾಗಿಂದಾನೇ ಹೇಳ್ಕೊತಾ ಬಂದಿದ್ದೆ ನಾನು. ಬಟ್ ಯಾರು ಕೆಲವೊಬ್ರು ಮಿಸ್ಗೈಡ್ ಮಾಡ್ತಿದ್ದಾರೆ. ಇವ್ರು ಇನ್ನೇ ನೋಟಿಫಿಕೇಶನ್ ಆಗಲ್ಲ ಅದು ಇದು ಅಂತ ಹೇಳ್ತಿದ್ರು. ಬಟ್ ನೋಡಿ 100% ಹೇಳ್ತೀನಿ, ಜುಲೈನಲ್ಲಿ ನೋಟಿಫಿಕೇಶನ್ ಆಗುತ್ತೆ. 3ನೇ ಅಥವಾ 4ನೇ ವಾರದಲ್ಲಿ 100% ಜುಲೈನಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಇವಾಗಾದ್ರೂ ಕೂಡ ಪ್ರಿಪರೇಷನ್ ಮಾಡೋ ಪ್ರಯತ್ನ ಮಾಡ್ರಿ. ನೀವೇನಾರು ಮಾಡ್ಲಿಲ್ಲ ಅಂದ್ರ ಮುಗೀತು ಕತಿ. ಕೆಲವೊಬ್ರು ಫೋಟೋಗಳನ್ನ ಹಾಕ್ತಿದ್ರ, ಏನ್ ಫೋಟೋ ಹಾಕ್ತಿದ್ರು ಅಂದ್ರೆ ಇನ್ನೊಂದು ಯಾವ್ದೋ ಲಿಸ್ಟ್ ಬಿಟ್ಟಿದ್ರು ಎಲ್ಲಾ ಇಲಾಖೆದು. ಅದರಲ್ಲಿ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂಗ ಉನ್ನತ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಗ ಏನದು 0 ಸ್ಟಾರ್ ಇಟ್ಟಾರು. 56,000 ಹುದ್ದೆ ಒಳಗೆ ನಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಇಲ್ಲ ಅಂತಿದ್ರು. ದಯವಿಟ್ಟು ಯಾರು ಮಿಸ್ಗೈಡ್ ಮಾಡಕ್ ಹೋಗ್ಬೇಡ್ರಿ ಅವ್ರಿಗೆ.
ಯಾಕಂದ್ರೆ ಜುಲೈನಲ್ಲಿ 100% ನೋಟಿಫಿಕೇಶನ್ ಆಗೇ ಆಗುತ್ತೆ. ನಾನು ಇನ್ನು ಆಕ್ಚುಲಿ ಹೇಳ್ಬೇಕಾದ್ರೆ ಸೆಪ್ಟೆಂಬರ್ ಹೇಳಿದ ಲಾಸ್ಟ್ ವಿಡಿಯೋದಲ್ಲಿ C&R ರೂಲ್ ಏನೋ ಟೈಮ್ ತಗೋತಾರಂತ, ಬಟ್ ಅದನ್ನು ಕೂಡ ಫಾಸ್ಟ್ ಆಗಿ ಮಾಡ್ತಿದ್ದಾರೆ ಅವರು. ಜುಲೈನಲ್ಲಿ 100% ನೋಟಿಫಿಕೇಶನ್ ಆಗುತ್ತೆ, ಜುಲೈ 3ನೇ ಅಥವಾ 4ನೇ ವಾರದಲ್ಲಿ. ಬರೀ 25 ಒಂದು ಅಂದಾಜು ಪ್ರಕಾರ 25 ದಿನ ಒಳಗಾಗಿ ನೋಟಿಫಿಕೇಶನ್ ಆಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್. ನೀವು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಹೇಳ್ತಾ ಇದ್ದೀನಿ ನಿಮ್ಗೆ. ನಮ್ಮ ಒಂದು ಮಾಹಿತಿ ಪ್ರಕಾರ ಅಫಿಷಿಯಲಿ ಭೇಟಿ ಆದಾಗ ಈ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ, ನಾನು ಅಷ್ಟೇ ಅಲ್ಲ, ನಮ್ಮ ಅಕ್ಷರ ಸಂಘಟನೆ ಕಾಂತಕುಮಾರ್ ಸರ್ ಅವರು ಕೇಳ್ಬೇಕಿದ್ರೆ 25 ನೋಟಿಫಿಕೇಶನ್ ಆಗೇ ಆಗುತ್ತಾ ಜುಲೈನಲ್ಲಿ. ನೀವೇನ್ ಮಾಡ್ಬೇಕಾದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಅಟ್ಲೀಸ್ಟ್ GKಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಇದು 50 ಮಾರ್ಕ್ಸ್ ಐತಿ, ಇಲ್ಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಜೂನ್ ಜುಲೈದಾಗ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಎಷ್ಟೋ ಜನ ಬಂದ್ ಕಮೆಂಟ್ ಮಾಡಿದ್ರು. ನನಗೇನು ಬ್ಯಾಡ್ ಕಮೆಂಟ್ ಬಂದು ಸಮಸ್ಯೆ ಅನ್ಸಲ್ಲ, ಬಟ್ ಒಳ್ಳೆಯವ್ರು ತಗೊಳ್ಳೋರು ಇರ್ತಾರೆ ಇಲ್ಲಿ, ಅದ್ರ ಬಗ್ಗೆ ನನಗೇನು ವರಿ ಇಲ್ಲ. ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಎಲ್ಲ ನೆಗೆಟಿವಿಟಿ ಬಿಟ್ಬಿಟ್ಟು ದಯವಿಟ್ಟು ನೆಗೆಟಿವ್ ಬಿಡ್ರಿ, ನೆಗೆಟಿವ್ ಸಂಗತಿಗಳನ್ನ ಬಿಡ್ರಿ. ಇವತ್ತಿನಿಂದ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಕೈಯಾಗ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇಟ್ಕೊಡ್ರಿ. ಈ ಆಪ್ಷನಲ್ ಸಬ್ಜೆಕ್ಟ್ ಮಿನಿಮಮ್ ಅಟ್ಲೀಸ್ಟ್ 8 ಅವರ್ ಓದ್ಕೊಡ್ರಿ. 8 ಅವರ್ ಓದ್ಕೊಡ್ರಿ. ಈಗ ಯಾರಾದ್ರೂ ನೀವು ಕೆಲಸ ಮಾಡ್ತಿದ್ರ, ಪಾರ್ಟ್ ಟೈಮ್ ಕೆಲಸ ಮಾಡ್ತೀರಾ, ಆ ಕೆಲಸನೂ ಬಿಟ್ಟು ಬಿಡ್ರಿ. ನಾವು ಓಪನ್ ಆಗಿ ಹೇಳ್ತೀನಿ, ಪಾರ್ಟ್ ಟೈಮ್ ಯಾರು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರ, ಇದು ನಿಮ್ಗೆ ತೊಂದರೆ ಮಾಡ್ಬೋದೇನೋ, ಬಟ್ ಥಿಂಗ್ ಏನಂದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರ ಅದನ್ನ ಯಾವ ತರ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗಿಲ್ದಂಗ, ಎಕನಾಮಿಕಲಿ ತೊಂದರೆ ಆಗಿಲ್ದಂಗೆ ಕೆಲಸ ಮಾಡ್ರಿ. ಅದ್ರ ಜೊತೆ ಅಟ್ಲೀಸ್ಟ್ 8 ಗಂಟೆ ಓದ್ಲೇಬೇಕು ನೀವು. GKಗೆ ಇವಾಗ ಹೇಳ್ತೀನಿ, ಇವತ್ತಿನಿಂದ 2 ಗಂಟೆ ಓದ್ರಿ. 2 ಗಂಟೆ ಓದ್ಲೇಬೇಕು ನೀವು. ಮತ್ತೆ ನೆನಪಿಟ್ಕೊಡ್ರಿ, ಇದಕ್ಕ ನೀವು GKಗೆ ನೋಡಿ, ಈ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಗೇನು ಇದು ಸಬ್ಜೆಕ್ಟ್ಗೆ 250 ಮಾರ್ಕ್ಸ್ ಇದ್ರೆ ನಮ್ಗೆ ಇದು 250 ಇದ್ರೆ GKಗೆ 50 ಐತಿ. ಇಲ್ಲಿ ಇದರ ಒಂದು ಕಾಲು ಭಾಗ ಅಥವಾ ಒಂದು 20% ಟೈಮ್ ಕೊಡ್ಲೇಬೇಕು ನೀವು. ಇಲ್ಲಿ ನೀವು 10 ಗಂಟೆ ಓದ್ತಾ ಇದ್ರೆ, 8ರಿಂದ 10 ಗಂಟೆ ಓದ್ತಾ ಇದ್ರೆ ಇದಕ್ಕೆ 2 ಗಂಟೆ ಕೊಡ್ಲೇಬೇಕು ನೀವು, ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಹಾಗಾಗಿ GKನು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 50 ಮಾರ್ಕ್ಸ್ ಹಗರ್ ಅನ್ಕೋಕ್ ಹೋಗ್ಬೇಡ್ರಿ. ನೋಡ್ರಿ, ಇವತ್ತಿನಿಂದ ನಾನು ಈ ವಿಡಿಯೋ ನೋಡಿದ ತಕ್ಷಣ ನಾನು ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರ್ಲಿ. ಯಾರು ಜೀರೋ ಓದಿರ್ಲಿ, ಜೀರೋ ಪ್ರಿಪ್ರೇಷನ್ ಇದ್ರು ಕೂಡ ನೀವು ಸ್ಟಾರ್ಟ್ ಮಾಡ್ಕೊಡ್ರಿ. ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಅವ್ರು ನಿಮ್ಗೆ ಕೊಡ್ತಾರೆ 60 ದಿನ ಟೈಮ್ ಕೊಡ್ತಾರೆ, ನೆನ್ಪಿಟ್ಕೊಡ್ರಿ. ಮತ್ತೆ ಇವತ್ತಿನಿಂದ ಹಿಡ್ಕೊಂಡ್ರೆ ನಿಮ್ಗೆ 90 ದಿನ ಮಾತ್ರ ನಿಮ್ಗೆ ಸಮಯ ಐತಿ ಇಲ್ಲಿ ಎಕ್ಸಾಮ್ ಬರೆಯಕ. ಬರೀ 60 ದಿನ ಐತಿ. ಆಮೇಲೆ ನೆಗ್ಲೆಕ್ಟ್ ಮಾಡ್ಕೊಂಡು ಅದು ಆಯ್ತು ಇದು ಆಯ್ತು ಬೇಜಾರಾಗಕ್ ಹೋಗ್ಬೇಡ್ರಿ. ಸೀರಿಯಸ್ ಆಗಿರಿ. ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಅವಾಗ ಹೇಳ್ತಿದ್ದೆ ನಾನು, ಮಾಡ್ಕೊಡ್ರಿ ಅಂತ. ಏನ್ ಮಾಡಿದ್ರು ಬಿಟ್ಟಿದ್ರು ನಿಮಗ್ ಬಿಟ್ಟಿದೆ. ನನ್ನ ಕೆಲಸ ನಾ ಮಾಡಿದ್ದೀನಿ, ನಿಮ್ ಕೆಲಸ ನೀವು ಮಾಡ್ಬೇಕು. ಇನ್ನೂ ಕಾಲ್ ಮಿಂಚಿಲ್ಲ. ಇವತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀನಿ, ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ತಗೊಂಡ್ಬರ್ತೀನಿ. ಅದನ್ನು ಕೂಡ ನೋಡ್ಕೊಡ್ರಿ. ಯಾರಿಗೆ ಎಷ್ಟು ಯೂಸ್ ಆಗುತ್ತೋ ಯೂಸ್ ಮಾಡ್ಕೊತಿರೋ ಮಾಡ್ರಿ. ಕಂಪ್ಲೀಟ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಯಾವ ತರ ಓದ್ಕೋಬೇಕು, ಏನ್ ಮಾಡ್ಬೇಕು, ಒಂದು ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ, ಫಾಲೋ ಮಾಡ್ರಿ, ನೋಡ್ಕೊಡ್ರಿ ಅದನ್ನ. ಇವಾಗ ಹೇಳ್ತೀನಿ ನಾನು, ನಿನ್ನೇನು ಎಷ್ಟೋ ಜನ ನನ್ಗ GK ಪೇಪರ್ ಕೊಡ್ರಿ ಅಂತ ನನ್ಗೆ ಹೇಳಿದ್ರಿ. 2022 GK ಪೇಪರ್ ನನ್ನ ಹತ್ರ ಐತೆ, ನಾನು ಬರ್ದೀನಿ ಇದನ್ನ. ನಿಮ್ಗೆ ಯಾರಿಗೆ ಬೇಕಾದವ್ರು ಇದ್ರು ಕೂಡ ಈ ನಂಬರ್ಗೆ ಮೆಸೇಜ್ ಮಾಡ್ರಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರಿ. ಇದಕ್ಕೆ ನಿಮಗೆ ನಾನು ಕಳಿಸ್ಕೊಡ್ತೀನಿ, ಅದನ್ನ PDF ಮಾಡಿಟ್ಟಿದ್ದೀನಿ ಆಲ್ರೆಡಿ. ನಮ್ಮ ಕ್ಲೇವರ್ ಇಂಡಿಯಾ ಅಕಾಡೆಮಿಯಿಂದ ಕಳಿಸ್ಕೊಡ್ತೀನಿ ನಿಮ್ಗೆ ನಾನು. ನನಗೆ ಏನು ಸಮಸ್ಯೆ ಇಲ್ಲ, ನಿಮಗೆ ಒಟ್ಟದು ಒಳ್ಳೇದಾಗಬೇಕು. ನಿಮ್ಮ ಮಾಡಲ್ ಪೇಪರ್ ಏನು ಬೇಕಲ್ಲ ಅದನ್ನ ಕಳಿಸ್ಕೊಡ್ತೀನಿ ನಾನು. ಇದನ್ನ PDF ಕಳಿಸ್ಕೊಡ್ತೀನಿ ನಿಮ್ಗೆ GKದು. ಪ್ರಿಂಟ್ ತಗೊಳ್ರಿ, ನೋಡ್ಕೊಡ್ರಿ, ಒಂದು ಐಡಿಯಾ ಬರುತ್ತೆ. ಈಗ ಮಾತ್ರ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ. ನೀವು ಬ್ಯಾಡ್ ಕಮೆಂಟ್ ಮಾಡೋರು ಕೂಡ ನಿಮ್ಗೊಂದು ಸಜೆಷನ್ ಕೊಡ್ತೇನೆ. ಇವತ್ತಿನಿಂದ ಓದಕ್ ಸ್ಟಾರ್ಟ್ ಮಾಡ್ರಿ, ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗುತ್ತೆ. ಬಟ್ ಇನ್ನೊಂದು ಹೇಳ್ತೇನೆ, ಇಲ್ಲಿ ಸಜೆಷನ್ ಕೊಡ್ತಾ ಇದ್ದೀನಿ ನಿಮಗೆ ಇಷ್ಟ ನೋಡ್ರಿ. ಈಗ ಆಲ್ರೆಡಿ ನಮ್ದು ಕ್ರಿಯೇಟಿವ್ ಐಎಸ್ ಅಕಾಡೆಮಿ ಬಂದಿರ್ತಕ್ಕ ಆಳಾಗಲ್ಲ ಬುಕ್ ಐತಿದು, GK ಪೇಪರ್. ಇದು ಮುಂಚೆ 32 ಪೇಪರ್ ಇತ್ತು, 33 ಇತ್ತು, 40 ಪೇಪರ್ ಇತ್ತು. ಅಷ್ಟು KE ನಡೆದಿರ್ತಕ್ಕಂಥ 40 ಪೇಪರ್ ಇರ್ತಕ್ಕಂಥ ಒಂದು ಬುಕ್. ಹೌದಾ? ಇದು ಸ್ವಮೌಲ್ಯಮಾಪನ ಮಾಡಕ ಮತ್ತೆ ತುಂಬಾ ಹೆಲ್ಪ್ ಮಾಡ್ಕೊತೈತಿ, ಮತ್ತು 100% ಪರೀಕ್ಷೆ ಆಧಾರಿತ ಇದೊಂದು ಬುಕ್ ಇದು. ಮತ್ತೆ ಪ್ರಾಕ್ಟೀಸ್ ಪೇಪರ್ ಅದಾವ, ಒಂಥರ ಡಿಫ್ರೆಂಟ್ ಇದು ಬುಕ್ ಐತಿ. ಇಲ್ಲಿ ಕ್ವಶನ್ಸ್ ಯಾವ ನೋಡೋಣ. ಇದು ಮೊನ್ನೆ ಇದು ಯಾವುದು ಮೇ 10ನೇ ತಾರೀಕು ತನಕ ನಡೆದಿರ್ತಕ್ಕಂಥ ಒಂದು ಪೇಪರ್ ಇದು. ಮೇ 10ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್, KE ನಡೆದಿರ್ತಕ್ಕಂಥ ಒಂದು ಪೇಪರ್ ಇದು. ಸೊ ಇಂಥವು ಟೋಟಲ್ 40 ಪೇಪರ್ ಈ ಬುಕ್ನ್ಯಾಗ. ಇಲ್ಲಿ ನೋಡ್ರಿ, ಈ ತರ ಪ್ರಶ್ನೆಗಳು ಬರ್ತಾವ. ಇಲ್ಲಿ ನಮ್ಮ ಆಲ್ರೆಡಿ ಕ್ವಶನ್ಸ್ ಇರ್ತಲ್ಲ, ಇಲ್ಲಿ ಅವ್ರು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ
ಈ ಬಾಕ್ಸ್ ಇರ್ತಾವ, ಇಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಜಿ ಕೆ ಪ್ರಾಕ್ಟೀಸ್ ಮಾಡಕ್ಕೆ ನೋಡಿ, ಇಲ್ಲಿ ಆಪ್ಷನ್ಸ್ ಕೊಟ್ಟಿರಲಿ ABCD ಇದಕ್ಕೆ ಬಾಕ್ಸ್ ಕೊಟ್ಟಿರ್ತಾರ, ಮತ್ತು ಸರಿ ಉತ್ತರ ಯಾವ್ದತ್ ನೀವು ಹಾಕೋಬಹುದು ಇಲ್ಲಿ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಕ್ಕೆ, ಜಿ ಕೆ ಪ್ರಾಕ್ಟೀಸ್ ಮಾಡಕ್ಕೆ ನೀವು 40 ದಿನ ಇದ್ದಾಗ ದಿನಕ್ಕೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ನೀವು ದಿನಕ್ಕೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ಇದೇ ಬುಕ್ನಾಗ ಸಾಲ್ವ್ ಮಾಡ್ಬೋದು ನೀವು. ಇಲ್ಲೇ OMR ಶೀಟ್ ಕೊಟ್ಟಿದ್ದಾರೆ ಅವರು, ಇಲ್ಲೇ OMR ಶೀಟ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಬಾಕ್ಸ್ ಅಲ್ಲಿ. ಸೊ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಬುಕ್ ಅನ್ನ ಪರ್ಚೇಸ್ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ ಇದಕ್ಕೆ ಸಂಬಂಧಿತವಾಗಿ ಕೀ ಆನ್ಸರ್ ಕೊಟ್ಟಿರ್ತಾರಲ್ಲಿ, ಪ್ರತಿ ಕ್ವಶನ್ ಪೇಪರ್ ಆದ್ಮೇಲೆ ಇಲ್ಲಿ ಕೀ ಆನ್ಸರ್ ಕೊಟ್ಟಿದ್ದಾರೆ. ಮತ್ತು ಸ್ವ ಮೌಲ್ಯ ಮಾಪನ ಮಾಡಕ್ಕೆ 100ಕ್ಕೆ ನೀವು 80 ತಗೊಂಡ್ರೆ 80 ರೌಂಡ್ ಅಪ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲಾಂದ್ರೆ ಅಲ್ಲೇ ನೀವು ಕರೆಕ್ಷನ್ ಕೂಡ ಮಾಡ್ಕೋಬಹುದು. ಈ ಬುಕ್ ನ ಬೆಲೆ ಕೂಡ ಕೇವಲ 400 ರೂಪಾಯಿ ಐತಿದೆ, ಅದ್ರ ಬಗ್ಗೆ ಉರಿಬೇಡ. ಇನ್ 2 ಬುಕ್ಸ್ ನಾವು ಯಾವುದು KE ನಾನು ಮೊನ್ನೆನೂ ಕೂಡ ಹೇಳಿದೆ ಈ ಬುಕ್ಸ್ ತಗೊಳ್ರಿ ಅಂತ. ಪ್ರಣತಿ ಪರ್ವ ಇದರಲ್ಲಿ 22 ಪೇಪರ್ಗಳು. ಒಂದು ಬುಕ್ ಎರಡು ಬುಕ್ ಬರುತ್ತೆ. ಒಂದು ಬುಕ್ನಾಗ 11 ಪೇಪರ್ಸ್ ಇದಾವೆ, ಇಲ್ಲಿ 11 ಪೇಪರ್ಸ್ ಇದಾವೆ. ಮತ್ತೆ ಇನ್ನೊಂದು ಬುಕ್ ಐತೆ, ಅದು 2 ಬುಕ್. ಈ ಬುಕ್ ಅಲ್ಲಿ ಕೂಡ 11 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು 11 ಪೇಪರ್ ಐತಿದ್ದು. ಇಲ್ಲಿ ನೋಡಬಹುದು ನೀವು, ಈ ತರ ಇಲ್ಲಿ ಏನೈತೆ ಅಂದ್ರೆ ಒಂದು ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆ ಸಂಬಂಧಪಟ್ಟಂತೆ A to Z ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ಅವ್ರು, ಸರಿ ಯಾವ್ದು ತಪ್ಪು ಯಾವ್ದು ನೋಡ್ರಿ. ಒಂದು ಪ್ರಶ್ನೆ A to Z ಎಕ್ಸ್ಪ್ಲನೇಷನ್ ಐತಿ ಇಲ್ಲಿ ನಿಮ್ಗೆ. ಒಂದೊಂದೂವರೆ ಪೇಜ್ ಇತ್ತು. GK ಮಸ್ತ್ ಕವರ್ ಆಗತ್ತೆ ಇದ್ರೊಳಗೆ, GK ಪೇಪರ್ ಮಸ್ತ್ ಕವರ್ ಆಗತ್ತ. ಈ ಬುಕ್ಸ್ ಕೂಡ ನೀವು ತಗೋಬಹುದು. 2 ಬುಕ್ಸ್ ಬೆಲೆ, 2 ಬುಕ್ಸ್ ಸೇರಿ 700 ರೂಪಾಯಿ ಐತಿ. ನಿಮ್ಗೆ ಯಾರ್ಯಾರು ಈ ಬುಕ್ಸ್ ಬೇಕಾರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ಕಳಿಸ್ಕೊಡ್ತಾರೆ ನಿಮಗೆ ಪ್ರಣತಿ ಅಕಾಡೆಮಿಯಿಂದ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ ಹೋಮ್ ಡೆಲಿವರಿ ಫ್ರೀ ಇರ್ತೈತಿ. ಇದು ಇಲ್ಲಿ ಮಾರ್ಕೆಟ್ ಮಾಡ್ತಾ ಇಲ್ಲ, ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದೀನಿ. ಇಷ್ಟ ಇದ್ದವ್ರು ತಗೋಬಹುದು, ಇಲ್ದಾರ ಬಿಡಬಹುದು, ಏನ್ ಸಮಸ್ಯೆ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಕಂಟೆಂಟ್ ಐತಿ. ಮತ್ತೆ GK ಇಮಿಡಿಯೇಟ್ ಕವರ್ ಆಗತ್ತ. ಮತ್ತೆ ಕ್ವಶನ್ ಎಟ್ ಪ್ರೆಸೆಂಟ್ ಯಾವ ತರ ಬರ್ತಾವ, ಏನ್ ಮಾಡ್ತಾವ ಎಲ್ಲ ಕೂಡ ನಿಮ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್ ಏನಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಿಮ್ಗೆ ಇನ್ನೂ ಯಾರ ಹತ್ರನೂ ಸಿಲೆಬಸ್ ಇಲ್ಲ ಅಂದ್ರೆ ಕೂಡ ಯಾವುದೇ ಸಬ್ಜೆಕ್ಟ್ ಇರಲಿ ನಿಮ್ದು, ಯಾವುದೇ ಸಬ್ಜೆಕ್ಟ್ ಇದ್ರೆ ಈ ನಂಬರ್ಗೆ ಒಂದು ಮೆಸೇಜ್ ಹಾಕ್ರಿ, ಈ ವಾಟ್ಸಪ್ ಹಾಕ್ರಿ, ನಿಮ್ಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಏನು ಡೌಟ್ ಇಲ್ಲ. ನಮ್ಮ ಅಕಾಡೆಮಿಯಿಂದ ನಮ್ಮ ಆಫೀಸ್ ನಂಬರು ಕಾಂಟ್ಯಾಕ್ಟ್ ಮಾಡ್ತೀರಿ, ಇದು ಸಿಗುತ್ತಾ. ಮತ್ತೆ ಇನ್ನೊಂದು ಇದೊಂದು ವಿಷಯದಾಗ ಹೇಳ್ತೀನಿ, ಯಾರು ಉರ್ದು ಮೀಡಿಯಮು ಮತ್ತೆ ಇಂಗ್ಲಿಷ್ ಮೀಡಿಯಮು, ಮರಾಠಿ ಮೀಡಿಯಮು, ಬೇರೆ ಯಾವುದೇ ಮೀಡಿಯಂ ಇರಲಿ, ನಿಮಗೆ ಕನ್ನಡ ಬರೆಯಕ್ಕೆ ಬರ್ತಿಲ್ಲ ಅಂದ್ರೂ ಕೂಡ ನಮ್ದು ಕಡ್ಡಾಯ ಕನ್ನಡ ಕೋರ್ಸು ರೀಲಾಂಚ್ ಮಾಡ್ತಾ ಇದ್ದೀವಿ ಇವತ್ತಿಂದ. ಕಡ್ಡಾಯ ಕನ್ನಡ ರೀಲಾಂಚ್ ಆಗ್ತಾ ಇದೆ. ಅದು ಏನು ಕಡ್ಡಾಯ ಕನ್ನಡ ರೀಲಾಂಚ್ ಆಗ್ತಾ ಇದೆ ಕೋರ್ಸು. ಇದಕ್ಕೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬಹುದು. ಮುಂಚೆ ಆದಿತ್ತು, ಬಟ್ ವಿಡಿಯೋ ಕ್ಲಾಸ್ ಎಲ್ಲ ಆಗುತ್ತೆ. 1,000 ರೂಪಾಯಿ ಫೀಸ್ ಇರ್ತಾ ಇದಕ್ಕೆ. 1,000 ರೂಪಾಯಿದಲ್ಲಿ ನಿಮ್ಗೆ A to Z ಮಾಹಿತಿ ಸಿಗುತ್ತೆ. ಯಾರು ನಿಮ್ಗೆ ಏನು ಬರೆಯಕ್ ಬರ್ಲಿಲ್ಲ, ಏನೋ ಒಂದು ಸ್ಪೂನ್ ಫೀಡಿಂಗ್ ಕೂಡ ಮಾಡಿ A to Z ಮಾಡಿ ಕೊಡ್ತಾರ. ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬಹುದು. ಕಂಪಲ್ಸರಿ A to Z ಮಾಹಿತಿ ಸಿಗುತ್ತೆ. ಮತ್ತೆ ಕಮಿಂಗ್ ಡೇಸ್ ಏನೋ ಕಂಪಲ್ಸರಿ ಇಂಗ್ಲಿಷ್ ಕೂಡ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದು ಕಂಪಲ್ಸರಿ ಇಂಗ್ಲಿಷ್ ಕೋರ್ಸ್ ಇನ್ನು ಮುಂದಿನ ವೀಕ್ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬಹುದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಒಂದು ಮಾತು ಹೇಳ್ತೀನಿ ನಾನು, ಜುಲೈ 3 ಅಥವಾ 4ನೇ ವಾರದಲ್ಲಿ 100% ನೋಟಿಫಿಕೇಶನ್ ಆಗುತ್ತೆ. ದಯವಿಟ್ಟು ಇವತ್ತಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ನಿಮ್ಮ ಕನಸನ್ನು ಹೋಗ್ಬೇಕಾರೆ ಓದಕ್ ಸ್ಟಾರ್ಟ್ ಮಾಡ್ಬಿಡ್ರಿ. ನಾನು ಕೂಡ ನಿಮ್ ಜೊತೆ ಇವತ್ತಿನಿಂದ ಓದಕ್ ಸ್ಟಾರ್ಟ್ ಮಾಡ್ಕೋತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಈ ನಂಬರ್ ಕಾಲ್ ಮಾಡ್ರಿ. ಹೆಚ್ಚಿನ ಮಾಹಿತಿ ಕೊಡಾಕ ನಮ್ಮ ಟೀಮ್ ನಿಮ್ಗೆ ಪ್ರಯತ್ನ ಮಾಡ್ತೈತಿ. ಇದರಲ್ಲಿ ಅತಿ ಹೆಚ್ಚಿನ ಥ್ಯಾಂಕ್ಸ್ ಹೇಳೋದಂದ್ರೆ ನಮ್ಮ ಅಕ್ಸಾ ಸಂಘಟನೆಯ ಕಾಂತಕುಮಾರ್ ಸರ್ ಅವರಿಗೆ ಒಂದು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅವರು ತುಂಬಾ ಪ್ರಮುಖವಾದ ಪಾತ್ರನ ವಹಿಸಿದ್ದಾರೆ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸಂಬಂಧಪಟ್ಟಂಗೆ. ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡೋದು ಕೂಡ ಮೂಲಕ ನಮ್ಮ ಕಾಂತಕುಮಾರ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ರಿ. ಯಾಕಂದ್ರೆ ಅಷ್ಟು ಹಗರಲ್ಲ, ಎಲ್ಲಾ ಮನೆ ಕೆಲಸ ಬಿಟ್ಟು ಎಲ್ಲಾ ಮಾಡಿ ನಮಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅವರು. ಅಕ್ಸಾ ಸಂಘಟನೆಗೆ ನಮ್ಮ ಒಂದು ಕಾಂತಕುಮಾರ್ ಸರ್ ಅವರಿಗೆ ನಮ್ಮ ಕ್ಲೆವರಾ ಇಂಡಿಯಾ ಅಕಾಡೆಮಿ ವತಿಯಿಂದ, ನಿಮ್ಮ ವತಿಯಿಂದ ಒಂದು ತುಂಬ ಹೃದಯದ ಧನ್ಯವಾದ ನಾನು ಅರ್ಪಿಸ್ತೀನಿ. ನೀವು ಕೂಡ ಅವರಿಗೆ ಒಂದು ಕಮೆಂಟ್ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಾಯಂಕಾಲ ಬಾರಿ ಒಂದು ವಿಡಿಯೋ ಮಾಡ್ತೀನಿ, ಸಾಧ್ಯ ಆದ್ರೆ ಲೈವ್ ಬರ್ತೀನಿ. ನಿಮ್ಗೆ ಬೇಕಾದ್ರೆ ಸಂದೇಹಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಲ್ಲಿ. ಸರ್ಗೆ ಕಾಂತಕುಮಾರ್ ಸರ್ ಧನ್ಯವಾದಗಳನ್ನ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು.